Times English News. Now the news in detail. To commemorate the third anniversary of the Kala Sangama, Yaksha City 2013, a variety of Yakshagana, Kala Mandale, Bharatanatyam and the like cultural programs has been organized at the Town Hall on Sunday, 24th of February. This is Keshav Hegde addressing a press meet. ಯಕ್ಷಶ್ರೀ 2013 ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 9:30ವರೆಗೂ ನಿರಂತರವಾಗಿ ನಡೆಯುತ್ತದೆ. ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಯನ್ನು ನಮ್ಮ ಸಾಂಸ್ಕೃತಿಕ ನೇತಾರರು ಹಾಗೂ ಮಾಜಿ ಕರ್ನಾಟಕ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಧರ್ಮದರ್ಶಿ ಅಶ್ವತ್ಥಕುಂದೂರು ನೆರವೇರಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆ ಆದ ಬಳಿಕ ಮತ್ತು ಆ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನೋದನ್ನ ನಾವು ಕರೆಯೋಲೆಯಲ್ಲಿ ವಿವರವಾಗಿ ತಿಳಿಸುತ್ತೇವೆ. ಆಮೇಲೆ ಬೆಳಿಗ್ಗೆ 11 ಗಂಟೆಗೆ ಉಪನ್ಯಾಸದಿಂದ ನಮ್ಮ ವಿಶೇಷ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಉಪನ್ಯಾಸದಲ್ಲಿ ವಿಶ್ವೇಶ್ವರ ಆರ್ ನರಸಿಂಹರು ಕೀರ್ತಿ ಇವರು ಐತಿಹಾಸಿಕ ಶಿಲ್ಪದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಆಮೇಲೆ 11:30ರಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಅದನ್ನು ನಾಟ್ಯಾರಾಧನಾ ಕಲಾವಿದರು ಪೂರ್ವ ಇವರು ನಡೆಸಿಕೊಡ್ತಾರೆ. With only 2 days left for filing nominations for the ULB post, all political parties are busy finalizing the candidates list. A former corporator from the BJP has also joined the JDS on Thursday. With only 2 days left for filing nominations for the ULB post, all political parties are busy finalizing the candidates list. A former corporator from the BJP had also joined the JDS on Thursday. Mr. Nagaraj Shetty addressed the party workers. ನಾವು ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಸನ್ನದ್ಧರಾಗಬೇಕು ಅಂತ ಚಿಂತನೆ ಮಾಡ್ತಿರುವಾಗ ಅಭ್ಯರ್ಥಿಗಳ ಮಹಾಪೂರವೇ ನಮ್ಮಲ್ಲಿ ಬರ್ತಾ ಇದೆ. ವಿಶೇಷತೆ ಅಂತ ಹೇಳಿದ್ರೆ ಎಲ್ಲ ಜಾತಿಯವರು, ಎಲ್ಲ ಒಳ್ಳೊಳ್ಳೆ ಕಾರ್ಯಕರ್ತರು, ಇತರ ಪಕ್ಷದಿಂದ ಕೂಡ ಕೆಲವರು ನಮ್ಮಲ್ಲಿ ಪಕ್ಷದ ಟಿಕೆಟ್ ಅನ್ನು ಕೊಡಬೇಕು, ನಾವು ಗೆದ್ದು ಬರ್ತೇವೆ ಅನ್ನೋ ಮಾತನ್ನ ದಿನನಿತ್ಯ ಬಂದು ನಮ್ಮ ನಾಯಕರಲ್ಲಿ ಮಾತುಕತೆ ಮಾಡ್ತಾ ಇದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ತಮಗೆ ತಿಳಿದಾಗೆ ಜೆಡಿಎಸ್ ವತಿಯಿಂದ, ಜಾತ್ಯತೀತ ಜನತಾದಳದ ವತಿಯಿಂದ ನಾವೆಲ್ಲ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಉಮೇದುವಾರರಾಗಿ ನಿಲ್ಲಿಸ್ತಾ ಇದ್ದೇವೆ. Mr. Sadanand Shetty also spoke on the occasion and presented a shawl and a party flag to Mohan Padal and welcomed him to the party. ನನ್ನ ಸ್ನೇಹಿತರು ಎಲ್ಲ ಯಾವ ನೀವು ಆಫೀಸ್ನಲ್ಲಿದ್ದೀರಿ, ನಾವು ಸೇರ್ತೇವೆ ಅಂತ ತಂಡವಾಗಿ ಬರ್ತಾ ಇದ್ದಾರೆ. ನನ್ನ ಆಫೀಸಿಗೂ ಬರ್ತಾ ಇದ್ದಾರೆ. ಇದೇನು ಅತಿಶಯೋಕ್ತಿ ಅಲ್ಲ, ಎಕ್ಸಾಮಿನೇಷನ್ ಏನಲ್ಲ, ಇದು ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ನಾವು ಎಲ್ಲಿ ಹೋದ್ರು ಜನಸಮೂಹ ಬಹಳಷ್ಟು ನಾನು ಕಂಡಿದ್ದೇನೆ. ಯಾವ ಕ್ಷೇತ್ರಕ್ಕೂ ಹೋದ್ರು, ಈಗ ಈ ಕ್ಷೇತ್ರಕ್ಕೆ ಎಲೆಕ್ಷನ್ ನಿಲ್ಲಲಿಕ್ಕೆ, ವಾರ್ಡ್ಗೆ ಕಾರ್ಪೊರೇಟರ್ ಆಗಿ ನಿಲ್ಲಲಿಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಬಹಳಷ್ಟು ಬೇಡಿಕೆ ಅಂದ್ರೆ ನಮಗೆ ಅದನ್ನು ಫೈನಲೈಸ್ ಮಾಡಲಿಕ್ಕೆ ಆಗಲಿಲ್ಲ. ಈ ಜಾತಿ ಧರ್ಮ ಅದೆಲ್ಲ ನೋಡ್ಬೇಕಾಗ್ತದೆ. ಕ್ಯಾಥಲಿಕ್ಸ್ ಬಹಳಷ್ಟು ಬಂದಿದ್ದಾರೆ, ಮುಸ್ಲಿಮ್ಸ್ ಬಹಳಷ್ಟು ಬಂದಿದ್ದಾರೆ. Mr. Mohan Padal cited no significance given to his words in the BJP as a reason for quitting it and joining the JDS. ಯಾಕೆಂದ್ರೆ ನಾನು ನಿಜವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಭ್ಯರ್ಥಿಯಾಗಿ ನಿಲ್ಲಲು ನನ್ನ ಏರಿಯಾದ ನಾಗರಿಕ ಸೇವಾ ಸಮಿತಿ ಹಾಗೂ ಹೋರಾಟ ಸಮಿತಿ ಹಾಗೂ ಮಹಿಳಾ ಘಟಕ ಇವರ ಒಂದು ಶ್ರಮದಿಂದ ಅದಕ್ಕಿಂತ ಮುಂಚೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಸುಸ್ಪಷ್ಟ ಮಂಡಳಿ ಇವರಿಂದ ಬರೀ 190 ಮತಗಳಿಂದ ನಾನು ಸೇವೆ ನಡೆಸಿದ್ದೀನಿ. ಅಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಸಾಹಿತ್ಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಅವರು ಬರೀ 500 ಮತವನ್ನು ಗಳಿಸಿ ನಾನು ಎಜಿ ಸ್ಥಾನವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಮನಗಂಡ
ಭಾರತೀಯ ಜನತಾ ಪಕ್ಷದವರು ಇನ್ನೂ ಸಹ ಮಹಾನಗರ ಪಾಲಿಕೆಯ ಚುನಾವಣೆಗೆ ಬೇರೆ ದಾರಿ ಕಾಣದೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ನಾನು ಸಾಧಾರಣ 1,100 ಅಂತರದ ಮತದಿಂದ ನಾನು ಜಯಗಳಿಸಿದ್ದೇನೆ. The BJP Medical Wing President Dr. Mohandas Bandari has encroached 5 cents of government land by the side of the National Highway in Alape ward limits. The BJP leaders were unhappy about me for raising the issue in the MCC Council meeting. They had curbed my voice, saying Bandari was BJP man, and I was deeply hurt by this, he said, adding that he did not get the needed fund for developing a road in his ward, despite the repeated requests. Sanctioning of the work was delayed due to the politics, he alleged. ನಾನು ನಿಂತ ಏರಿಯಾದ ಹಾಗೂ ಭಾರತೀಯ ಜನತಾ ಪಕ್ಷದ ಕೆಲವು ಲೀಡರ್ಗಳು ನನಗೆ ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡಿದರೆ. ಯಾಕೆಂದ್ರೆ ನನ್ನ ಏರಿಯಾದಲ್ಲಿ ಕೆಲವು ಹಲವು ಕೆಲಸಗಳು ಆಗಿದೆ. ಆದರೆ ಇನ್ನೂ ಕೂಡ ಒಂದು 3 ರಸ್ತೆಗಳು ಬಾಕಿ ಇದೆ. ಒಂದು ಮುಖ್ಯವಾಗಿ ವಿದ್ಯೆ ವ್ಯವಸ್ಥೆಯನ್ನು ನಾನು ತುಂಬಾ ಸಮಯದಿಂದ ನನ್ನ ಪಕ್ಷದ ಅವರು ಅದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಉದಾಹರಣೆಗೆ ಅಳತೆಯಲ್ಲಿ ಒಂದು 5 ಸೆಂಟ್ ಸ್ಥಳವನ್ನು ಸಾಧಾರಣ 5 ಸೆಂಟ್ ಸ್ಥಳವನ್ನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೇಲಿ ಹಾಕಿ ಒಬ್ಬರು ಶ್ರೀಮಂತರು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ನಾನು ಸಾಧಾರಣ ಒಂದು 11 ವರ್ಷದಿಂದ ಇದರ ಬಗ್ಗೆ ನಾನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇನೆ. ಆದರೆ ಈಗ ನಮ್ಮ ಪಕ್ಷ ಬಂತಲ್ಲ ಎಂಬ ಒಂದೇ ಒಂದು ಉತ್ಸಾಹದಿಂದ ನಾನು ಇದನ್ನು ಕೂಡ ನಮ್ಮ ಪಕ್ಷದಲ್ಲಿ ಹೇಳಿದಾಗ ಈ ಪಕ್ಷದವರು ಅದರ ಬಗ್ಗೆ ನೀವು ಮಾತಾಡಲೇಬಾರದು, ಕೌನ್ಸಿಲ್ ಅಲ್ಲಿ ನೀವು ಮಾತಾಡಲೇಬಾರದು, ಅದು ನಮ್ಮ ಪಕ್ಷದವರು, ಅದು ಏನೇ ಮಾಡಿದ್ರು ನಾವು ನೋಡಿಕೊಳ್ತೇವೆ ಅಂತ ಒಬ್ಬ ಮಾತನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಿ ನನಗೆ ತುಂಬಾ ಬೇಸರದ ವಿಷಯ. ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಹೇಳಲಿಕ್ಕೆ ಏನೋ ಒಂದು ಬೆಲೆ ಕೊಡದೆ ಅವರು ಯಾವ್ದು ಹೇಳ್ತಾರೆ ಅದನ್ನು ನಾವು ತಲೆ ತಗ್ಗಿಸಿ ಕೇಳುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನನಗೆ ತುಂಬಾ ಬೇಸರವಾಗಿ ಇವತ್ತು ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯತೀತ ಜನತಾ ಪಕ್ಷದ ಎಲ್ಲರ ಸಹಕಾರದೊಂದಿಗೆ ಈ ಜಾತ್ಯತೀತ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡು ನಾನು ಹೇಳ್ತೇನೆ. ಅಲ್ಲಿ ಡಾಕ್ಟರ್ ಮೊಹಮ್ಮದ್ ಬಂದಾರಿ ಅವರು ರೋಡ್ ಸೈಡಿನ ಪಕ್ಕದ ರಾಮ ರೋಡ್ ಅವರಿಗೆ ಬೇಲಿ ಹಾಕಿ ಅಲ್ಲಿ ಪುನಃ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ. Another BJP worker, Ganesh Malli, who had contested from Kavur Marakada ward and had lost against Congress corporator Harinath by 40 votes, to join the JDS on Thursday. He said that he was fed up of the BJP's ideologies as they all seemed fake. Welcoming them to the party, Nagaraj Shetty said that Mohan Padal and Ganesh Malli will be representing Alape and Marakada wards in this election too. The JDS has decided to field its candidates on all the wards, and the final list will be prepared on Friday. 2 more corporators from other parties are expected to join the JDS. The party is also preparing its election manifesto, he said. Hi, this is John Abraham and you're watching Coastal Times. HomeWise Interiors presents state-of-the-art modular kitchen. Available in both contemporary and classic style, specially designed for coastal weather with high-grade anti-magnetic steel baskets, high-grade channels and hinges for greater durability. Visit HomeWise Interiors, Ullan Nursing Home Building, Alake, Kudroli, Mangalore. Good news to Mangaloreans, especially good eaters. Jilus, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvasto Junction, Mangalore. Cell 92433-02446 or 94809-79287. For any function or celebration, thinking of cake, then visit Jilu's Cake and Bake, the ultimate cake people, at Pinto's Complex, Urvasto Junction, Mangalore. Worried about your party catering? Struggling to find the best caterers? Just forget your problems and dial
0824-2458-436 or cell 92433-02446. Jillu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಚಿತ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Mangalore's prime hospitality address invites you to experience the world of Ocean Pearl. The Sagar Ratna, the epitome of reasonability. The Coral, taste the flavors of the world. The Tide, quick yummy bites any time of the day. The Jazz, relish to the smoothing taste of delicious cocktails. The Zane and the Pacific for big celebrations. Experience hospitality the way the world does. Experience the Ocean Pearl. Navabharat Circle, Kodialbail, Mangalore. The 29th anniversary celebration of Sri Nandikeshwara Nadaka Sangha, Mangalore has been organized on Thursday, the 28th of February at 6 p.m. at the Town Hall, Mangalore. Said Mr. V.G. Paul at a press meet at the Press Club Patrika Bhavan in Mangalore. He also said that Tulu drama named Guri Kare will be enacted from 4 p.m. ನಿರ್ವಹಿಸಿದ್ದಾರೆ, ನಂದಿಕೇಶ್ವರನ್ನು ಮುನ್ನಡೆಸಿದ್ದಾರೆ. ಸರ್ಕಾರ ಮತ್ತು ವಿವಿಧ ಯೋಜನೆಗಳ ಕಾರಣದಿಂದ ಸಭಾ ತನ್ನ ಚಟುವಟಿಕೆಗಳನ್ನು ಮಾಡ್ತೀವಿ. ನಾವು 29ನೇ ತಾರೀಕು ಮಾನ್ಯ ರಾಜ ಬೇಚಪ್ಪ ಶ್ರೀ ಅರಸು ಮನುಷ್ಯ ಅನ್ನದೇವರ ಪಾತ್ರಿ ಅವರು ರಂಗ ಜ್ಯೋತಿಯನ್ನು ಪ್ರಜ್ವಲಿಸುವ ಮುಖಾಂತರ 29ನೇ ರಂಗ ಸಂಭ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಸೌರಭವನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆಯೋಜಿಸಿದೆ. ಇದರ ಅಧ್ಯಕ್ಷರಾದ ಮಾನ್ಯ ಉಮಾನಾಥಿ ಕೋಟ್ಯಾನ್ ಅವರು ಗೌರವಾನ್ವಿತ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಜೊತೆಗೆ ಮುಂಬೈಯ ದಿವ್ಯಾಸ್ಕರ್ ವೆಲ್ಫೇರ್ ಅಂಡ್ ಎಜುಕೇಷನ್ ಫೌಂಡೇಶನ್ ಇದರ ಆಡಳಿತ ನಿರ್ದೇಶಕರಾದ ನನ್ನ ದಿವಾಕರನ್ ಶೆಟ್ಟಿ ಅವರು ಕಲಾವಿದರನ್ನು ಗೌರವಿಸಿದ್ದಾರೆ. ಡಾಕ್ಟರ್ ಎಂ ಮೋಹನ್ ಆಳ್ವ, ಡಾಕ್ಟರ್ ಸಿ ಸಂಜೀವ ದಂಡಕೇರಿ, ಎ ಸದಾನಂದ ಶೆಟ್ಟಿ, ಶ್ರೀ ಹರಿಕೃಷ್ಣ ಶ್ರೀಮತಿ ಕೃಪಾ ಆಳ್ವ ಮುಂತಾದ ವಿವಿಧ ಕ್ಷೇತ್ರದ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಆಶೀರ್ವಾದ ಮಾಡಲಿದ್ದಾರೆ. ಕಳೆದ ಬಾರಿ ನಾವು ಹಿರಿಯ ಕಲಾವಿದರನ್ನು ಮತ್ತು ಚಲನಚಿತ್ರ ಸ್ಟುಡಿಯೋದ ಕಲಾವಿದರನ್ನು ಸನ್ಮಾನಿಸಿದ್ದೇವೆ. ಅದೇ ರೀತಿ ಈ ಬಾರಿಯು ಸುವರ್ಣವಾಹಿನಿಯಲ್ಲಿ ಈಗಾಗಲೇ ಜನಪ್ರಿಯ ಕಾದಂಬರಿಯಾಗುವ ಪ್ರೀತಿಯಿಂದ ಶೋಭಾರಾಯ ಅಭಿನಯಿಸಿದ್ದಾರೆ. ಅದರ Dalits should be allowed to contest in 2 general wards this time in the corporation election, alleged Mr. P. Keshav addressing a press meet at the Press Club on Thursday, 21st of February. ಪಕ್ಷಗಳು ಒಲವು ತೋರಿಸಬೇಕೆಂಬುದು ನಮ್ಮ ಮನವಿಯಾಗಿದೆ. ಕಳಸರಿ ಇದೇ ರೀತಿ ನಾವು ಪತ್ರಿಕಾಗೋಷ್ಠಿ ಕರೆದು ಮಾಡಿದ ಮನವಿ ಪ್ರಕಾರ ಕಾಂಗ್ರೆಸ್ ಪಕ್ಷವು 2 ಸಾಮಾನ್ಯ ಕ್ಷೇತ್ರದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಕುಮಾರಿ ಅಪ್ಪಿಲತಾ ಮತ್ತು ವಿಜಯಲಕ್ಷ್ಮಿ ಅವರಿಬ್ಬರು ಕೂಡ ರಿಸರ್ವ್ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿರುವುದಲ್ಲ, ಸಾಮಾನ್ಯ ಕ್ಷೇತ್ರದಲ್ಲಿ ಅವರು ಗೆದ್ದು ಬಂದಿರುವುದು. ಈ ಸಲವೂ ಕೂಡ ನಾವು ಕೇಳ್ತಾ ಇದ್ದೇವೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಮಗೂ ಕೂಡ 2 ಸ್ಥಾನವನ್ನ ಏನು ಸಾಮಾನ್ಯ ಕ್ಷೇತ್ರದಲ್ಲಿ ಇಟ್ಟುಕೊಂಡ್ರೆ ನಾವು ಒಂದಷ್ಟು ಕಾರ್ಪೊರೇಟರ್ಗಳಾಗಿ ಮುಂದೆ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಈ ಹಿಂದೆ ಏನು ಸರ್ಕಾರ ಮೀಸಲಾತಿ ಪಟ್ಟಿಯನ್ನ ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರ ಮೂಲಕ
ಚುನಾವಣಾ ಆಯೋಗಕ್ಕೆ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸಿದ್ದೇವೆ. ಈ ಆಕ್ಷೇಪಣಾ ಪತ್ರದಲ್ಲಿ ನಮ್ಮ ಎಲ್ಲ ಜನಸಂಖ್ಯೆ, ವಾರ್ಡ್ಗಳ ಸಂಖ್ಯೆ, ವಾರ್ಡಿಗೆ ಎಲ್ಲವನ್ನು ಕೂಡ ಅದರಲ್ಲಿ ವಿವರವಾಗಿ ತಿಳಿಸಿ Okkaligara Yani Gowdarati Vansanga Lady Hill Mangalore had organized a face-to-face meeting to all boys and girls, those who wish to get married, to choose their life partners. On Sunday, 24th of February at 12 p.m. at the Okkaligara Sabha Bhavan, said Mr. S.N. Narayan Gowda, speaking to media personnel at the Press Club Patrika Bhavan in Mangalore. ಕಾರಣ ಇದಕ್ಕೆ ಉದ್ದೇಶ ನಮ್ಮ ಹೊರದೇಶದಲ್ಲಿರ್ತಕ್ಕಂಥ ನಮ್ಮ ವಧುವರರಿಗೆ ನಮ್ಮ ವಧುವರ ಹುಡುಗರು ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಂಪರ್ಕ ವೇದಿಕೆಯಲ್ಲಿ ಒಂದು ರಿಜಿಸ್ಟರ್ ಮಾಡಿದರೆ ಅವರು ನಾವು ಫೈಲ್ ಓಪನ್ ಮಾಡಿದ್ವಿ, ಬಂದವರು ನೋಡ್ಬೋದು. ಹಾಗೆ ನೋಡಿ ವಧುವರು ಅವರಿಗೆ ಬೇಕಾದಂಥವನ್ನ ನೋಡ್ಕೊಂಡು ಹಾಕ್ಕೋಬಹುದು. ಒಂದು ವಧು ಅಂದ್ರೆ ಅವ್ರದ್ದು ಬಯೋಡಾಟಾ, ಇದು ಉದ್ಯೋಗ, ವಯಸ್ಸು ಎಲ್ಲ ದಾಖಲಾಗಿರ್ತದೆ. ಅದೇ ತರ ಹುಡುಗಿರು ಕೂಡ ಆಗಿರ್ತದೆ. ಅವರು ಪೇರೆಂಟ್ಸ್ಗಳು ಬಂದು ವಧುವರನ್ನ ಉಳಿಕೊಳ್ಬಹುದು. ಅದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶ. ಅದೇ ತರ ಬೇರೆ ಸಂಘದವೆಲ್ಲ ಮಾಡಿದ್ರೆ ನಮ್ದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಇನ್ನು ಮುಂದೆ ಬರ್ತಾ ಇದೆ ಅಂತ ನಾವು ಅದೇ ತರ ಮುಖಾಮುಖಿ ವೇದಿಕೆಯನ್ನು 24/2/13 ನಮ್ಮ ಒಕ್ಕಲಿಗರ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದೇವೆ. ಆಗ ಮುಖಾಮುಖಿ ಇದು ವಧುವರರು ಬಂದು ತಮ್ಮ ಹೆಸರು ನೋಂದಾಯಿಸಿಕೊಂಡು ಅವರ ಬಾಳ ಸಂಗಾತಿಗಳನ್ನ ಹುಡುಕಬೇಕಾಗಿ ಕೇಳ್ಕೊಳ್ತಾ ಇದೀವಿ. ನಾವು ಈ ಮೂಲಕ ನಮ್ಮ ಸಮಾಜ ಬಾಂಧವರು ಆದಷ್ಟು ಮುಂದೆ ಬರಬೇಕು. ನಮ್ಮ ಸಮಾಜದಲ್ಲಿ ಇಂಥ ಒಂದು ಕಲ್ಚರಲ್ಲಿ ಬಾಗಿ ಹಿಂದಿದ್ದಾರೆ, ಹಳುಕು ಜಾಸ್ತಿ. ಅಂಥವ್ರು ಆ ಥರ ಹಳುಕು ಮಾಡಿದ್ರೆ ನಮ್ಮ ಸಂಘಕ್ಕೆ ಬಂದು ನೋಂದಣಿ ಮಾಡಿಸಿಕೊಂಡು ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ. ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೊಮೆಂಟ್ಗಳಿಗಾಗಿ ಜೋಸಾಲುಗಾರ್, ಇದು ಬಂಗಾರದ ಬಂಧ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field.
SSIoT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. The Lions and Leo Clubs of Mangal Gangotri, Lions Clubs International, District 317D, had organized the Zone Social and Lioness Night at the Lions Auditorium at Haigoli recently. Lioness Envoy Geeta Shetty and Zone Chairperson of Region 6 and Zone 11, MTF Lion Anil Lobo were again. President Bhagwan Das Kajawa chaired the meeting. The President Lion Bhagwan Das Kajavi called the meeting to order. The meeting started with a prayer. Vachin read the flag salutation. The President welcomed the gathering. I welcome Lion Kibial Lobo, the President of today's Zone Shuttle Program and the President of our Zone, who has already hosted the first Zone Social Program, which was a grand success. On behalf of our club, I welcome you, sir. I, on behalf of our club, heartily welcome another chief guest of today's function, Lioness Envoy Geeta Shetty, who has been successful in putting up an old age home, which in future will surely help the old. On behalf of our club, I welcome you, madam. Secretary of the club, Sukalata Bandadi, read the club's report of service activities. ಮಂಗಳ ಗಂಗೋತ್ರಿ ಕ್ಲಬ್ಬಿನ ಪರಿಸರದ ಲಯನ್ಸ್ ಎನ್ಒಯವರು ಹಮ್ಮಿಕೊಂಡಿರುವ ಈ ವರ್ಷದ ಬೃಹತ್ ಸೇವಾ ಯೋಜನೆಯಾದ ವೃದ್ಧಾಶ್ರಮಕ್ಕೆ ಈಗಾಗಲೇ ನಮ್ಮ ಕ್ಲಬ್ಬಿನಿಂದ ಸುಮಾರು 80,000 ರು ದೇಣಿಗೆ ನೀಡಿದ್ದೇವೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ಗಳು ಹೆಚ್ಚು ಒತ್ತು ನೀಡುವ ಮೂಲಕ ಸುಮಾರು 30,000ಕ್ಕಿಂತಲೂ ಹೆಚ್ಚು ದೇಣಿಗೆಯನ್ನು ನೀಡಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರ್ಪುಂಜದಲ್ಲಿ 1ರಿಂದ 9ನೇ ತರಗತಿಯ ಮಕ್ಕಳಿಗೆ ಸುಮಾರು 44,000 ರೂಪಾಯಿ ವೆಚ್ಚದಲ್ಲಿ ಪುಸ್ತಕ ವಿತರಣೆ ಮಾಡಲಾಗಿದೆ. ಅದರ ಜೊತೆಗೆ ಧ್ವಜಸ್ತಂಭದ ಕೊಡುಗೆ ಹಾಗೂ ಶಾಲಾ ವರ್ಧಂತಿ ಉತ್ಸವಕ್ಕೆ ಸುಮಾರು 75,000 ರೂಪಾಯಿ ದೇಣಿಗೆಯನ್ನು ನೀಡಲಾಗಿದೆ. ರಾಜ್ಯಪಾಲರ ಕಾರ್ಯಕ್ರಮವಾದ ಜೈ ಕಿಸಾನ್ಗೆ ಹೆಚ್ಚು ಒತ್ತು ನೀಡುವ ಮೂಲಕ ಕೃಷಿಗೆ ಹೆಚ್ಚು ಸಹಕಾರಿಯಾಗುವ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕೃಷಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ವಸ್ತು ನೀಡುವ ಮೂಲಕ ಕೃಷಿಕರಿಗೆ ಹೆಚ್ಚು ಮಹತ್ವವನ್ನು ನೀಡಿದೆ. ನಮ್ಮ ಕ್ಲಬ್ಬಿನ ಈ ವರ್ಷದ ಸೇವಾ ಚಟುವಟಿಕೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ ರಕ್ತದಾನ ಶಿಬಿರ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ರೆಡ್ ಕ್ರಾಸ್ ಸೊಸೈಟಿಯ ಸಹಕಾರದೊಂದಿಗೆ ಉಪಕುಲಪತಿಗಳಾದ ಶಿವಶಂಕರ್ ಮೂರ್ತಿ ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಆದ ಡಾ ಶಾಂತರಾಮ್ ಶೆಟ್ಟಿ, ನಮ್ಮ ಜಿಲ್ಲೆಯ ರಾಜ್ಯಪಾಲರಾದ ಲಯನ್ ಎಂ ಡಿ ಸದಾಶಿವ್ ಇವರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಲಾಗಿದೆ. The zone chairperson MGF Lion Anil Lobo, together with Lioness Envoy Geeta Shetty, President Bhagwan Das Kajava and other prominent personalities lit the lamp. Lioness Vinata Kajava spoke on the occasion. ನಮ್ಮ ಮಕ್ಕಳ ಮನೆಯವರ ಜೊತೆಗೆ ನಮ್ಮ ಮನಸ್ಸಿಗೆ ಸಂತೋಷವಾಗುವ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಮಾಜದ ನೊಂದ ಜನರ ಕಣ್ಣೀರು ಒರೆಸಲು ಅವಕಾಶ ನೀಡಿದಂತಹ ಈ ಲಯನ್ಸ್ ಕ್ಲಬ್ಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮನ್ನು ಹುರಿದುಂಬಿಸಿ ಉತ್ತೇಜಿಸಿದ ನಮ್ಮವರೇ ಆದ ಲಯನ್ಸ್ ಎನ್ವೈ ಗೀತಾ ಶೆಟ್ಟಿ ಅವರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಸಮಾರಂಭಕ್ಕೆ ಆಗಮಿಸಿದ ಎಲ್ಲಾ ಮಾಜಿ ಸಂಯೋಜಕಿಯವರಿಗೂ ಆತ್ಮೀಯ ಸ್ವಾಗತ. 6 ತಿಂಗಳ ನನ್ನ ಈ ಪಯಣದಲ್ಲಿ ನನ್ನೊಂದಿಗೆ ಸಹಕರಿಸಿದ ನನ್ನ ಕ್ಲಬ್ಬಿನ ಎಲ್ಲಾ ಮಾಜಿ ಅಧ್ಯಕ್ಷರುಗಳಿಗೂ, ನಮ್ಮ ಕ್ಲಬ್ಬಿನವರೇ ಆಗಿರತಕ್ಕಂಥ 2 ಮಾಜಿ ಜಿಲ್ಲಾ ಸಂಯೋಜಕಿಯವರಿಗೂ ಆತ್ಮೀಯ ಸ್ವಾಗತ. Secretary of Lioness Club, Lioness Maina Konde, introduced the district lioness Envoy Geeta Shetty.
Santuru Shamala Vishetti in Belgaum. She completed her early schooling from St. Joseph Convent School and graduated in BCom from Vogte College of Commerce, Belgaum. As a very active member of NHS, she participated in several social work camps. She participated in many cultural activities and also a good sports girl. Married to active Lion member like Guttamadi Ratnakar Shetty NJS, popularly known as G.R. Shetty. He is the managing director of Pakarata Cities Private Limited, Mangalore. This couple blessed with 2 children, Dr. Karishma, second year engineering student of Canara Engineering College, and son Atik, studying in Sharada Vidyaniketana Residential Public School, Talapadi. Lioness Geeta addressed the gathering and lauded the service of the club and presented mementos to the President, Secretary and the Treasurer. I must appreciate the Lion and Lioness Club of Mangla Gangotri for their services rendered. Any service activity to be done, they do it together. Whether it is a lion or a lioness, they don't see which project is there. It is very important for them what service they are going to do. So I compliment the Lion President and the Lioness President and the team for doing immense service to the needy. Mangla Gangotri, it's a rural area and everybody knows Lions Club only because of Mangla Gangotri. Any service, anybody is in need, they come forward with their helpful hands. Same way, in this club, all the members of Lions Club, Mangla Gangotri, are very close to me. It is like more than a Lions Club, it is a family club. They all come together, share their feelings, not only when there is a service to be done, even in the family occasions, they are always together. A route march has been organized from the Canberra High School to Ballalbagh and back between 9:30 to 10:30 a.m. on the 23rd of February on account of a one-day integrated camp for Scouts, Guides, Scouts, Bulbuls of the school. 200 participants are expected, informed the principal, Mr. Joy Guy, in a press release. That's all for now. We will more news on the same channel at the same time. So then, goodbye.